ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಸಹಕಾರವನ್ನು ಕೂಡ ಈ ಕ್ಷಣದಲ್ಲಿ ನೆನಪಿಸಿಕೊಂಡು ಅವರಿಗೂ ಕೂಡ ತಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸೂಚನೆಯಿಂದ ಯಾರು ಕೂಡ ಕೆಳಗೆ ಹೋಗಬಾರ್ದು. ಒಂದೇ ಸಲ ಏಕಕಾಲದಲ್ಲಿ ದೇವಿಯರ ವಿಗ್ರಹಗಳನ್ನು ದೇವಸ್ಥಾಪನೆ ಮಾಡಬೇಕಾಗಿ ವಿವರಿಸ್ತಾ ಇದ್ದೇವೆ. ಆಗ ಒದಗಿಸಿಕೊಟ್ಟ ಶಿಲ್ಪ ಗಂಗಾಧರ ಸ್ವಾಮಿ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲು ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಮಾಡಿಕೊಂಡು 11ನೇ ದಿವಸದಲ್ಲಿ ಮಾಡಲ್ಪಟ್ಟಂತಹ ಆ ವಿಶೇಷ ರೀತಿಯ ಆ ಪೂಜಾದಿಗಳು ಹಾಗೆ ಶೋಭಾಯಾತ್ರೆ ಮಾಡಿಕೊಂಡು ಇವತ್ತು ಆ ಸಮುದ್ರ ರಾಜ್ಯದ ಸಂಘದಲ್ಲಿ ವಿಶೇಷವಾಗಿ ಜಗದೀಶ್ವರವರ ಒಂದು ಮಾರ್ಗದರ್ಶನ ಹಾಗೆ ನಮ್ಮ ದೇವಸ್ಥಾನ ಅಧ್ಯಕ್ಷರಾದಂಥ ದೇವಶ್ರೀ ಮಟ್ಯಾನ್ ಹಾಗೆ ಬೇರೆ ಕಚೇರಿಯವರು ಹಾಗೆ ಮಹಿಳಾ ಮಂಡಲದವರು ಹಾಗೆ ಕಾಪು ಕ್ಷೇತ್ರದ ಶಾಸಕರು ಉಡುಪಿ ಕ್ಷೇತ್ರದ ಶಾಸಕರು ದೇಶ ವಿದೇಶಗಳಿಂದ ಬಂದಂತಹ ಗಣ್ಯ ಅತಿಥಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ವಿಶೇಷವಾಗಿ ಇದು ಉದ್ಘಾಟನೆ ಮಾಡಿದಂತಹ ಜಿಲ್ಲಾಧಿಕಾರಿಗಳು ಎಲ್ಲ ಸದ್ಭಕ್ತರು ಸೇರಿ ಜಾತಿ ಮತ ಭೇದವಿಲ್ಲದೆ ಆ ದೇವಿಯ ಮಹತ್ತರವಾದಂತಹ ಪುಣ್ಯಪ್ರದವಾದಂತಹ ಸೇವೆಯನ್ನು ಈ ದಸರಾ ಉತ್ಸವವನ್ನು ಮಾಡಿದ್ದಾರೆ. ಇದೊಂದು ದೊಡ್ಡ ಯೋಗ. ಈ ವರ್ಷ 10 ದಿವಸ ಹೋಗಿ 10 ರಾತ್ರಿ ಹೋಗಿ 11ನೇ ದಿವಸದಲ್ಲಿ ವಿಶೇಷ ರೀತಿಯ ಪೂಜೆ ಆಗುವಂಥ ಯೋಗ ಸಿಕ್ಕಿದೆ, ಉತ್ಸವ ಆಗುವಂಥ ಯೋಗ ಸಿಕ್ಕಿದೆ. ಆದರೆ ನಮ್ಮ ಶಾಸ್ತ್ರ ಹೇಳ್ತಾರೆ ಶುಭ ಏಕಾದಶ ಸ್ಥಾನ ಫಲಪ್ರಾಪ್ತ್ಯರ್ಥಂ 11ನೇ ಸ್ಥಾನ 11ನೇ ಲೋಕಕ್ಕೆ ರಾಷ್ಟ್ರಕ್ಕೆ ಬರತಕ್ಕಂಥ ಎಲ್ಲ ದೋಷಗಳನ್ನು ಪರಿಹರಿಸಿ ಈ ವರ್ಷ 11 ದಿವಸದಲ್ಲಿ ಮಾಡಿದಂತಹ ಏನೇನು ಸತ್ಕರ್ಮಗಳುಂಟು ಅವರಾಗಿರ್ಬೋದು ಹಾಗೆ ದೇವರಿಗೆ ವಿಶೇಷ ರೀತಿಯ ಚಂದ್ರಗಾಯ ಆಗಿರ್ಬೋದು ಅಂತ ಎಲ್ಲ ಆ ಭಕ್ತರನ್ನು ಸೇರಿಸಿಕೊಂಡು ಮಾಡಿದಂತಹ ಈ ಒಂದು ಪುಣ್ಯ ಕೂಡ ಆ ವಿಶೇಷವಾಗಿ ಆ ಅಶ್ವಮೇಧ ಯಾಗ ಮಾಡಿದಂತಹ ಫಲಪ್ರಾಪ್ತಿ ಆಗ್ತಾರೆ. ಗಂಗಾದಿ ಪುಣ್ಯ ತೀರ್ಥ ಸ್ಥಾನದಲ್ಲಿ ಮಾಡಿದರೆ ಏನು ಫಲಸಿದ್ಧಿ ಕೋಟಿ ಕನ್ಯಾದಾನ ಮಾಡಿದ ಒಂದು ಉತ್ಸವವನ್ನು ಇವತ್ತಿನ ದಿವಸದಲ್ಲಿ ದೇವರಿಗೆ ಅರ್ಪಣೆವಾಗಿದ್ದೇವೆ. ಇನ್ನು ಜಲಸ್ತಂಭನ ಮಾಡಲಿಕ್ಕೆ ಉಂಟು. ಅದನ್ನು ಕೂಡ ಆ ಮಹಾದೇವಿ ಸಂತೋಷದಿಂದ ಸ್ವೀಕಾರ ಮಾಡಿ ವರ್ಷ ಕೂಡ ವಿಜೃಂಭಣೆಯಿಂದ ಮಾಡುವಂತಹ ಯೋಗ ಭಾಗ್ಯ ನಮ್ಮೆಲ್ಲರಿಗೂ ಸಿಗಲಿ. ಹಾಗೆ ಗಂಗಾ ಮಾತೆಯವರಿಂದ ಆ ದೀಪಾರಾಧನೆ ಪುಷ್ಪಾರ್ಚನೆಯನ್ನು ಮಾಡಿದ್ದರಿಂದ ನಮ್ಮ ವರ್ಣದೇವರು ಕೂಡ ಸಂತೋಷ ಆಗಿದ್ದಾರೆ. ಹಾಗೆ ಆಕಾಶದಲ್ಲಿ ಇರತಕ್ಕಂಥ ಚಂದ್ರದೇವರು ಹಾಗೆ ಸಮುದ್ರದಲ್ಲಿದ್ದ ಗಂಗಾ ಮಾತೆ ಇವರೆಲ್ಲರಿಗೂ ಕೂಡ ಸಂತೋಷವಾಗಿ ಭವಿಷ್ಯತೆ ಎಂಬಂತಹ ರೀತಿಯಲ್ಲಿ ಈ ವರ್ಷದ ಉತ್ಸವ ದೇವರು ಚಂದದಿಂದ ಮಾಡಿಸಿದ್ದಾರೆ. ಅದರ ಪುಣ್ಯ ಎಲ್ಲರಿಗೂ ಸಿಗಲಿ ಅಂತ ಹೇಳಿ ಈ ಮೂಲಕ ನಾವು ಹೇಳಲಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸರ್ವರಿಗೂ ದೇವರಲ್ಲಿ ಪ್ರಾರ್ಥನೆ ಮಾಡುವಂತಹದ್ದು. ಮಾಡಲಿಕ್ಕೆ ಒಂದು ಸೈನ್ಯದ ರೀತಿಯಲ್ಲಿ ತಂಡವನ್ನು ಕಟ್ಟಿಕೊಂಡು ಶಿಸ್ತುಬದ್ಧವಾಗಿ ನಮ್ಮ ಜೊತೆ ಸಹಕರಿಸಿದ ಎಲ್ಲ ಸ್ವಯಂ ಸೇವಕ ಮಿತ್ರರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಕಾಪು ಶಾಸಕರಾದ ಗುರುಮೆ ಸುರೇಶ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಸಹಕಾರವನ್ನು ಕೂಡ ಈ ಕ್ಷಣದಲ್ಲಿ ನೆನಪಿಸಿಕೊಂಡು ಅವರಿಗೂ ಕೂಡ ತಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಉಡುಪಿಯ ಶಾಸಕರಾದ ಯಶ್ಪಾಲ್ ಸುವರ್ಣದ ಸಹಕಾರವನ್ನು ಕೂಡ ಇಲ್ಲಿ ಸ್ಮರಿಸಿಕೊಂಡು ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬ್ಯಾರಿಕೇಡ್ ದಾಟಿ ಯಾರು ಹೋಗ್ಲಿಕ್ಕಿಲ್ಲ, ಬ್ಯಾರಿಕೇಡ್ ದಾಟಿ ಯಾರು ಹೋಗ್ಲಿಕ್ಕಿಲ್ಲ.
ಎದುರಲ್ಲಿ ಕುತ್ಕೋಬೇಕು, ಇಲ್ಲಿ ಕಾಣೋದಿಲ್ಲ. ಪ್ಲೀಸ್ ಕೊಲ್ಲೋದಪ್ಪ. ಎದುರಿದ್ದವರು ಗುಣಪಾಲ್ ಕುತ್ಕೊಳ್ಳಿ, ದಯವಿಟ್ಟು ಅಲ್ಲಿ ಕಾಣೋದಿಲ್ಲ ಮೇಡಮ್. ಪ್ಲೀಸ್ ಸ್ವಲ್ಪ ಸೈಡ್ ಹೋಗಿಲ್ಲ ಅಂದ್ರೆ ಅದು ಕೂಡ ಜಾಕೆಟ್ ಇದ್ದವರು ಮಾತ್ರ. ಉಡುಪಿ ಶಾಸಕ ಜಲಸ್ತಂಭನದಲ್ಲಿ ಸಹಕರಿಸ್ತಾ ಇದ್ದಾರೆ. ಯಾರಿಗೆಲ್ಲ ಈಜು ಗೊತ್ತಿದೆ ಅದರಲ್ಲೂ ಕೂಡ ಯಾರಿಗೆಲ್ಲ ಸೂಚನೆ ಇಲ್ಲದೆ ಯಾರು ಕೂಡ ಕೆಳಗೆ ಹೋಗಬಾರ್ದು. ಒಂದೇ ಸಲ ಏಕಕಾಲದಲ್ಲಿ ದೇವಿಯರ ವಿಗ್ರಹಗಳನ್ನು ಜಲಸ್ತಂಭನ ಮಾಡಬೇಕಾಗಿ ವಿನಿಸ್ತಾ ಇದ್ದಾವೆ. ಶಾಸಕರಾದ ಯಶವಂತ ಸುವರ್ಣ ಅವರ ನೇತೃತ್ವದಲ್ಲಿ ಬಾಲಕೃಷ್ಣ ಕೋಟೆಯ ತಂಡ ಎಲ್ಲ ಏಕಕಾಲದಲ್ಲಿ ಸಮುದ್ರದಲ್ಲಿ ಲೈಟಿಂಗ್ ಮಾಡಲಿಕ್ಕೆ ನಮಗೆ ಒದಗಿಸಿದವರು ಯೋಜಕ ಕನ್ಸ್ಟ್ರಕ್ಷನ್ನ ನಮ್ಮ ಜಗದೀಶ್ ಬೋಳೂರವರು, ಅವರಿಗೆ ನಮ್ಮ ಮನೆ ಸಂಘದವರಿಗೆ ಕೂಡ ಈ ಬೋಟ್ ಮಧ್ಯ ಲೈಟಿಂಗ್ ಮಾಡಿದ್ದಾರೆ ಸಮುದ್ರ ಮಧ್ಯದಲ್ಲಿ. ಅದಕ್ಕಾಗಿ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಜಲಸ್ತಂಭನ ಮಾಡಲಿಕ್ಕೆ ಜಾಗ ಒದಗಿಸಿಕೊಟ್ಟ ಶಿಲ್ಪ ಗಂಗಾಧರ ಸುವರ್ಣ ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲ ಹೃತ್ಪೂರ್ವಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಏಕಕಾಲದಲ್ಲಿ ಜಲಸ್ತಂಭನ ಮಾಡಬೇಕಾಗಿ ವಿನಿಸ್ತಾ ಇದ್ದೇವೆ. ಪೂಜೆ ಮಾಡಿ ನಮ್ಮ ಅರ್ಚಕರ ನೇತೃತ್ವದಲ್ಲಿ, ಪ್ರಧಾನ ಅರ್ಚಕರಾದ ರಾಘವೇಂದ್ರ ಉಪಾಧ್ಯಾಯ ನೇತೃತ್ವದಲ್ಲಿ 11ನೇ ಕಾಲ ಪೂಜೆ ಮಾಡಿದ, ನಾವು ಶ್ರದ್ಧಾಭಕ್ತಿಯಿಂದ ಆರಾಧಿಸಿದ ನವದುರ್ಗೆಯನ್ನ ಮತ್ತು ಶಾರದಾ ಮಾತೆಯನ್ನು ಬೀಳ್ಕೊಳ್ಳುವಂಥ ಒಂದು ಭಾವುಕ ಸನ್ನಿವೇಶದಲ್ಲಿ ನಾವೆಲ್ಲಿದ್ದೇವೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೇವರ ವಿಗ್ರಹಗಳನ್ನು ಜಲಸ್ತಂಭನ ಮಾಡಲಾಗ್ತದೆ. ಮತ್ತು ಮುಂದಿನ ವರ್ಷ ನವದುರ್ಗೆಯನ್ನು ಮತ್ತು ಶಾರದೆಯನ್ನು ಪ್ರತಿಷ್ಠಾಪಿಸಿ ಮತ್ತೆ ಪುನಃ ದಸರಾ ಉತ್ಸವದ ಒಂದು ಸಂದರ್ಭದಲ್ಲಿ ನಾವು ಭಾಗಿಯಾಗಿದ್ದೇವೆ. ಈಗ ಜಲಸ್ತಂಭನ ಆಗ್ತದೆ. ನಮ್ಮ ಬಾಲಕೃಷ್ಣ ಕೋಟೆ ಅವರ ತಂಡದವರಿಂದ
ಕಾಣಲಿಕ್ಕೆ ಸಿಗುವಂಥದ್ದು ನಿಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ತೇವೆ. ಧನ್ಯವಾದಗಳು.